ಊಟ ಮಾಡಿದೆ. ಬಾ ಊಟ ಮಾಡುವಂತೆ. ನಾನು ದೋಸೆ ಮಾಡಿ ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಬಾ ಊಟ ಮಾಡುವಂತೆ. ಬೇಡ ಕಂಡೀಪು, ಅಲ್ಲೇ ಊಟ ಮಾಡಿದ್ದೀನಿ, ಏನು ಬೇಡ. ಊಟ ಮಾಡಿದ್ಯಾ? ನಿನ್ನ ಮಕ್ಕ ನೋಡಿದ್ರೆ ಊಟ ಮಾಡಿರೋ ಥರ ಕಾಣಿಸ್ತಾ ಇದ್ಲಿಲ್ವಲ್ಲ, ಯಾಕೋ ಭಾಳ ಬೇಜಾರಾಗಿರಂಗಿದ್ಯಾ? ಹಾಂ, ಯಾಕೆ ಗಗನಕ್ಕ? ಯಾಕಿಲ್ಲ ಬಿಡು ದೀಪು, ಬಿಡು, ಯಾಕೂ ಇಲ್ಲ, ಸುಮ್ಮನೆ ಇಲ್ಲ. ಯಾಕೋ ನೀನು ತುಂಬ ಬೇಜಾರಾಗಿದೆಯಾ? ಯಾಕೆ ಗಗನಕ್ಕ? ಹೇಳು, ನನ್ನ ಹತ್ರ ಮಾತಾಡು. ನಾನು ನಿನ್ನ ತಂಗಿ ಅಲ್ವಾ? ಅಕ್ಕ ತಂಗಿಯವ್ರ ಅಂದಮೇಲೆ ನಮ್ಮ ಕಷ್ಟ ನಿಮ್ಮ ಹತ್ರ ಹೇಳ್ಕೋಬೇಕು, ನಿನ್ನ ಕಷ್ಟ ನನ್ನ ಹತ್ರ ಹೇಳ್ಕೋಬೇಕು. ಅಕ್ಕ ತಂಗಿಯರಂದ್ರೆ ಆ ಥರನೇ ತಾನೆ. ಯಾಕೆ ಗಗನಕ್ಕ? ಯಾಕೆ, ಏನಾಯಿತು? ಅಪ್ಪಗೆ ಫೋನ್ ಮಾಡಬೇಕಾಯ್ತು, ಅದಕ್ಕೆ ಬಂದೆ. ಫೋನ್ ಮಾಡಿ ಹೇಳೋಣ ಅಂತ. ಭಾಳ ಬೇಜಾರಾಗ್ಬಿಟ್ಟೈತೆ. ಅಲ್ಲ, ಎಲ್ಲದಕ್ಕೂ ರಾಹುಲ್ ನಿಮ್ಮಪ್ಪ ಏನಂಗಲ್ಲ, ನಾನು ನಿಮ್ಮಪ್ಪ ಏನಂಗಲ್ಲ ಅಂತಾರೆ. ಆಗ್ಲಲ್ಲ ಹಂಗೆ ಅನ್ನಿಸ್ಕೊಂಬಕ್ಕಾಗಲ್ಲ. ನಮ್ಮಪ್ಪ ಏನೇ ಯಾರಿಗಾನ ಮೋಸ ಮಾಡೈತೆ, ಯಾರಿಗಾನ ಅನ್ಯಾಯ ಮಾಡೈತೆ, ಇವ್ರದ್ದು ಏನಾನ ಬಾಚಕೊಂಡು ಹೋಗೈತೆ, ಎಲ್ಲಾನ ಕಳ್ತನ ಮಾಡೈತೆ, ಏನು ಮಾಡೈತೆ ಅಂತ ನಮ್ಮಪ್ಪ ಏನು ಆಗ್ಲಲ್ಲ ಹಂಗೆ ಅನ್ಬೇಕು. ನಿಮ್ಮಪ್ಪ ಹೆಂಗೆ, ನಿಮ್ಮಪ್ಪ ಹಿಂಗೆ ಅಂತ ನಮ್ಮಪ್ಪನ ಆಗ್ಲಲ್ಲ ಮಾತ್ಕು ಸಲ್ಗು ಅಪ್ಪಯ್ಯನ ಹಂಗೆ ಅಂಬುತ್ತೆ ದೀಪು. ಎಷ್ಟು ಬೇಜಾರಾಗಕ್ಕಿಲ್ಲ ಹೇಳು ರಾಹುಲ್ ಹಂಗೆ ಮಾತಾಡಿದ್ರೆ. ನಮ್ಮಪ್ಪ ಏನು ಮಾಡೈತಂತೆ? ನಮ್ಮಪ್ಪ ಏನು ಯಾಕೆ ಮಾತಾಡ್ಬೇಕಂತೆ? ನಮ್ಮ ಅಪ್ಪನ ಅಂದಾರ ಭಯಕ್ಕೆ ಉಳು ಬೀಳ್ತವೆ ಗಗನಕ್ಕ. ನಮ್ಮ ಅಪ್ಪನ ಅಂದಾರ ಭಯಕ್ಕೆ ಉಳು ಬಿದ್ದೆ ಸಾಯೋದು. ಅಲ್ಲ ನೋಡು, ನೀನೇ ನೋಡು, ಹಿಂಗೆ ಮಾತಾಡಿದ್ರೆ ಬೇಜಾರಾಗಕ್ಕಿಲ್ವ? ಮತ್ತೆ ನಮ್ಮ ಅಪ್ಪ ಏನಂದರೆ, ಮೊನ್ನೆ ನೆನ್ನೆ ಒಂದು ಕೂದಲು ಸಿಕ್ಕಿತ್ತು ಊಟ ಮಾಡೋದ್ರಾಗೆ. ನೀನು ನಿಮ್ಮ ಅಪ್ಪ ನಂಗೆ ಮಾಡ್ಕೊಂಡಿದ್ಯಾನೆ, ನನ್ನೇನು ನಿಮ್ಮ ಅಪ್ಪ ಯಾದ್ರೆ ಎಂಥದ್ದು ಹಾಕಿದ್ರೂ ತಿಂತಾನೆ. ಹಂಗೆ ನಾನು ನಿಮ್ಮ ಅಪ್ಪನ ಥರ ಅಲ್ಲ. ನಿಮ್ಮ ಅಪ್ಪನ ಥರ ನನ್ನ ಅಂದ್ಕೊಂಬಕ್ಕೆ ಹೋಗ್ಬೇಡ. ನಾನು ನಿಮ್ಮ ಅಪ್ಪನ ಥರ ಅಲ್ಲ ಕಣೆ ಅಂತ ಮಾತಾಡಿದ್ರೆ ಯಾರಿಗೆ ಬೇಜಾರಾಗಕ್ಕಿಲ್ಲ ಹೇಳೋ ದೀಪು? ಅಲ್ಲ ನೀನೇ ಹೇಳು. ನಾನು ಇದು ಮಾತಾಡೋ ಅಂಥ ವಿಷಯನ ಮಾತ್ಕ ಸಲಗು ನನಗೆ ಬಂದ. ಈಗ ಮೊನ್ನೆ ಊರಿಗೆ ಹೋಗಿದ್ವಿ, ಯಾವ ಮ್ಯಾಟ್ರಿಗೆ ಅಂತ ಕೇಳಿದ್ದು ಹೇಳ್ತೀನಿ. ಮೊನ್ನೆ ಊರಿಗೆ ಹೋದಾಗ ಫೋನು ಮಾಡಿದೆ, ಅಪ್ಪ ಫೋನ್ ಮಾಡ್ತು, ಬರ್ಲಮ್ಮ ಎತ್ತನ ಚಿಕನ್ ಎತ್ತನ ಮಾಡ್ತೀವಿ, ಊಟ ಮಾಡ್ಕೊಂಡು ಇಬ್ಬರು ಹೋಗಿರಂತೆ, ಫೋನ್ ಮಾಡು ಅಂತ ಮಾಡಿದೆ. ಬಾರಪ್ಪ ಅಪ್ಪ ಕರಿತೈತೆ, ಬಾ ಹಿಂಗೆ ಹೋಗೋಣ ಸಾಯಂಕಾಲಕ್ಕೆ ಅಂತ ಫೋನ್ ಮಾಡಿದೆ ನಾನು. ಇಲ್ಲ ನೀನೇ ಬಾ. ಅಪ್ಪ ಏನಂತ, ಬಾರಪ್ಪ ಯಾವಾಗ ಬಂದ್ರೆ ಅಮ್ಮಣ್ಣ ಒಬ್ಬಳೆ ಬರ್ತಾಳೆ ಬಾ ಅಂತು. ಇಲ್ಲ ಬರೋಕ್ಕಾಗಲ್ಲ, ನಾವೇನು ಯಾವಾಗಲೂ ಏನು ಕ್ಯಾಲ್ಸ್ ಇಲ್ಲ ಅಂತ ತಿಳ್ಕೊಂಡಿದ್ರಿ ನೀವು, ಹಿಂಗೆ ಸರಿ ಆಯ್ತು ಬಿಡಪ್ಪ ಇನ್ನೇನು ಅಂತ ಫೋನ್ ನಾನು ಕಟ್ ಮಾಡಿಲ್ಲ, ಮರ್ತುಬಿಟ್ಟಿದ್ದೀನಿ. ಸುಮ್ಮನೆ ಹಂಗೆ ಫೋನೇ ಹಂಗೆ ಇಟ್ಬಿಟ್ಟಿದ್ದೀನಿ, ಕಟ್ಟಾಗಿಲ್ವಲ್ಲ. ಅಪ್ಪಯ್ಯ ಬೋಲ್ ಜಂಬ ಕಣಮ್ಮ, ಬರಲ್ಲ ನಾವು ವ್ಯವಸ್ಥೆ ಪಟ್ಕಾರದ್ರು ಬರೀ ಹಿಂಗೆ ಮಾತಾಡ್ತಾನೆ, ಹಿಂಗೆ ಅಂತಾನೆ ಅಂತ ಹೇಳಿ ಅದಕ್ಕೆ ಅಪ್ಪಯ್ಯ ಬೈಕೆಂಟು. ಅದು ಫೋನ್ ಕಟ್ಟಾಗ್ದಿಲ್ಲ ಅದಕ್ಕೆ ಬೈಕೆಂಡಿರೋದನ್ನೆಲ್ಲ ಕೇಳಿಸ್ಕೊಬಿಟ್ಟಾರ. ಅದಕ್ಕೆ ನಿಮ್ಮ ಅಪ್ಪ ನಂಗೆ ಮಾಡ್ಕೊಂಡು, ನಿಮ್ಮ ಅಪ್ಪಯ್ಯನ ನೀನು ಹಂಗೆ ಹಿಂಗೆ, ನಿಮ್ಮ ಅಪ್ಪಯ್ಯ ನೀನು ಮುಖವಾಡ ಹಾಕೊಂಡಿದ್ದು ಮಾಡ್ತೀರಾ? ಏನು ಅನ್ಬಾರ್ದೇನು ಅಂದಿಲ್ಲ ಹೇಳಿ. ನಮ್ಮಪ್ಪ ಏನಂದೈತೆ ನೋಡು, ಕರೆದ್ರು ಬರಲ್ಲ ಜಾಂಬ ಒಂದಿಷ್ಟು ಅಂತ ಅಂದೈತೆ ಅಷ್ಟೇ. ಏನಂತದ್ದೇನು ಬೈಕೊಂಡಿಲ್ವಲ್ಲ ನೋಡು, ಅದಕ್ಕೇನೆ ತಡೆ ಅಪ್ಪ ಫೋನ್ ಮಾಡ್ತೀನಿ, ಹೇಳ್ತೀನಪ್ಪ. ಹಲೋ ಅಪ್ಪ ಎಲ್ಲ ವಿಷಯ ಹೇಳೋಕ್ಕಾಗಂತಾಗೆ ಯಾಕೆ ಸುಮ್ಮನೆ ಇರ್ತೀಯ? ಹೇಳು, ಎಲ್ಲ ಹೇಳ್ಬಿಡವ್ರು ಏನಂದ್ರು ಎಲ್ಲಾನು. ಹಲೋ ಅಪ್ಪ. ಹೇಳಮ್ಮ ಗಗನಮ್ಮ, ಊಟ ಮಾಡಿದೆ? ಊಟ ಇಲ್ಲ, ಎಂಥದ್ದಿಲ್ಲ ಕಣಪ್ಪ, ಬೇಜಾರು ಮಾಡಿದೆ, ಯಾಕೆ ಮಾಡಿ ಏನಾಗಬೇಕಾಗತ್ತೆ? ನನಗೆ ಊಟ ಮಾಡೋಕ್ಕೂ ಮನಸ್ಸಿಲ್ಲ. ಯಾಕಮ್ಮ, ತಿರ್ಗೇನ ಜಗಳ ಮಾಡ್ಕೊಂಡ್ರೆ? ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಕೂದಲು ಸಿಕ್ತು ಒಂದು ಊಟ ಮಾಡೋದ್ರಾಗೆ ಅದಕ್ಕೇನು ನಿಮ್ಮ ಅಪ್ಪನ ಥರ ಮಾಡ್ಕೊಂಡಿದ್ದೀಯಾ ನಮ್ಮತ? ನಾನೇನು ಬಿಡು ಮಾತಾಡಬಾರ್ದು ಇಪ್ಪಟ್ಟು. ನಾನು ನಿನ್ನ ಹತ್ರ ಹೇಳಿದ್ದು ತಪ್ಪಾಯ್ತಾ? ಮತ್ತೆ ಬೈತಾ ಯಾಕೆ ನಿಮ್ಮ ಅಪ್ಪಗೆ ಅದನ್ನೇ ಹೇಳಿ ದೊಡ್ಡ ವಿಷಯ ಮಾಡ್ತೀಯಾ? ಸುಮ್ಮನೆ ಏನೋ ಗೊತ್ತಿಲ್ದಳಂಗೆ ಸುಮ್ಮನೆ ಇರಬೇಕು, ಹೇಳೋಕೆ ಹೋಗ್ಬಾರ್ದು, ಅವ್ರಿಗೆ ಸಿಟ್ಟು ಬರುತ್ತೆ ಅಂತ ಅಂತು. ಅಲ್ಲಿಗೆ ಸುಮ್ಮನಾಗಿದ್ದೆ ನಾನು. ತಿರ್ಗಾ ರಾತ್ರಿ ನಿಮ್ಮ ಅಪ್ಪನ ನಂಗೆ ಮಾಡ್ಕೊಂಡಿದ್ದೇನೆ, ನನ್ನೇನು ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ ಕಣಪ್ಪ. ಏನಪ್ಪ ತಿಂದಿದ್ರ ಅವಂದ? ನನಗಂತೂ ಬಹಳ ಬೇಜಾರಾಗ್ಬಿಟ್ಟೈತೆ ಕಣಪ್ಪ. ಅಯ್ಯೋ ನಂದಂತೂ ಏನಪ್ಪ ಇದು ಕರ್ಮ ಅನ್ನಿಸ್ಬಿಟ್ಟೈತೆ ನೋಡಿ. ಏನೋ ಒಳ್ಳೆಯವರು ಅಂತ ಹೇಳಿ ನಾನು ಮದುವೆ ಆಗಿದ್ದಕ್ಕೆ ನೋಡಿದ್ದು ಏನಪ್ಪ ಇದು ಹಿಂಗೆ ಅನ್ಭವಿಸ್ಬೇಕು ಇವಾಗ ಅನ್ನಿಸ್ಕೋಬೇಕಾಯ್ತು. ಇವ್ರತಾಗೆ ನಮ್ಮ ಅಪ್ಪನ ಯಾರೋ ಅಂದರೂ ನನಗೆ ಸಹಿಸ್ಕೊಂಬಕ್ಕಾಗಲ್ಲ ಕಣಪ್ಪ ನನಗೆ. ಯಾರ ಏನಂದ್ರು ನಾನು ನಿನ್ನ ಮಾತ್ರ ಯಾರನ್ನ ಅಂದಾರ ಅಂದ್ರೆ ನನಗೆ ಸಹಿಸ್ಕೊಂಬಕ್ಕಾಗಲ್ಲ. ಇಲ್ಲ ನೋಡಿಲಿ, ನನಗೂ ಅಷ್ಟೇ ಗಗನಕ್ಕ, ನಮ್ಮ ಅಪ್ಪ ಏನಂದಾರ ಅಂದ್ರೆ ನನಗೂ ಸಹಿಸ್ಕೊಂಬಕ್ಕಾಗ್ತಿಲ್ಲ. ನೋಡಿ ಹೋಗಿ ಕೇಳೋಣ ಯಾಕಂಬದಂತ. ನಾನು ನೀನು ಇಬ್ಬರು ಹೋಗಿ ಕೇಳ ನಡೀಲಿ, ಹೇಳ್ತೀನಿ. ನನಗೆ ಒಂದು ಪಕ್ಷ ನಮ್ಮ ಅಮ್ಮನ ಎಷ್ಟನ ಅಂಬ್ಲೇಳು, ಯಾರನ್ನ ಹೆಂಗನ ಅಂಬ್ಲೇಳು ಬಿಡು. ನಮ್ಮ ಅಮ್ಮ ಒಂದಿಟ್ಟು ಇನ್ನೂ ಘಾಟಿ ಒಂದಿಟ್ಟು ಜೋರು ಅಂದ್ರು ಅಂಬ್ಲೇಳು ನಮ್ಮ ಅಮ್ಮನ. ನಮ್ಮ ಅಮ್ಮ ಒಂದಿಟ್ಟು ತಪ್ಪು ಮಾಡಿರುತ್ತೆ. ನಮ್ಮ ಅಮ್ಮನ ಅಂದ್ರು ಅಂಬ್ಲಿ ಅಂತ ನಮ್ಮ ಅಮ್ಮನಂದ್ರೆ ಸಿಟ್ಟು ಬರಲ್ಲ, ನಮ್ಮ ಅಪ್ಪ ಏನಂದ್ರೆ ಮಾತ್ರ ನನಗೂ ಸಿಟ್ಟು ಬರುತ್ತೆ. ನಮ್ಮ ಅಪ್ಪ ಏನು ಬೇರೆ ಅಲ್ಲ, ನಿಮ್ಮ ಅಪ್ಪ ಏನು ಬೇರೆ ಅಲ್ಲ ಕಣಕ್ಕ. ಅದೇ ಮತ್ತೆ ನೋಡು, ಇವತ್ತು ನಮ್ಮ ಅಪ್ಪ ನಂದರ ಭಯ ಕೂಳು ಬೀಳ್ತಾವೆ. ಇವಾಗ ಗಗನಮ್ಮ ನೀವೇನು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಇವಾಗ ನಾನೆಲ್ಲನ ಗುಂಡನ್ನು ಕಳಿಸ್ತೀನಿ, ಗುಂಡನ್ನು ಅದೃಷ್ಟನ್ನು ಕಳಿಸ್ತೀನಿ. ಅದೇನು ಮಾತಾಡ್ಕೊಂಬರ್ರಪ್ಪ ಅಂತ ಹೇಳ್ತೀನಿ. ಅದೇನು ಮಾತಾಡಿ ಬಗೆಹರಿಸ್ಕೊತಾರೆ. ಸುಮ್ಮನೆ ನೀನು ಜಾಸ್ತಿನ ಮಾತಾಡೋಕೆ ಹೋಗ್ಬೇಡ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸರಿ ಆಯ್ತು ಹೇಳಪ್ಪ. ನಾನು ಹಂಗೆ ಇದ್ರೆ ಒಂಥರ ಬೇಜಾರಾಗ್ಬೇಕು. ನನಗೆ ನಿನ್ನಂದ್ರೆ ಸಹಿಸ್ಕೊಂಬಕ್ಕಾಗಲ್ಲ ಕಣಪ್ಪ. ಭಾಳ ಬೇಜಾರಾಯ್ತು, ರಾತ್ರಿಯಿಂದಲೂ ಗಲಾಟೆ. ನಾವು
ಎಷ್ಟು ಚೆನ್ನಾಗಿರೋಣ, ಯಾರ ಸುದ್ದಿಗೆ ಹೋಗೋದು ಬೇಡ, ಏನು ಬೇಡ ಅಂತೇಳಿ ನಾವೆಷ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಇರೋಕ್ಕೆ ಹೋದ್ರೆ ಇಂಥ ಮಾಡ್ತಾ ಇದ್ದಾರೆ ನೋಡಪ್ಪ. ಅಳ್ಬೇಡ ಸುಮ್ಮನೆ ಯಾಕೆ ಕಣ್ಣೀರು ಹಾಕ್ತೀಯ? ಕಣ್ಣೀರೆಲ್ಲ ಹಾಕಕ್ಕೆ ಹೋಗ್ಬೇಡ ನೀನು. ಕಣ್ಣೀರು ಹಾಕಿರಿ ಸುಮ್ಮನೆ ಇಲ್ಲೊತ್ತು ಇದಾಗುತ್ತೆ. ಸುಮ್ಮನಿರು, ಕಣ್ಣೀರು ಹಾಕ್ಬೇಡ, ಕಣ್ಣೀರು ಹಾಕ್ಬೇಡ ಕಣಮ್ಮ ನೀನು, ಕಣ್ಣೀರು ಹಾಕ್ಬೇಡ ಸುಮ್ಮನೆ. ನಾನು ಏನಿದ್ರು ಇವಾಗ ಗುಂಡಪ್ಪನ ಕಳಿಸ್ತೀನಿ, ಬರ್ತಾರೆ, ಬಂದು ಅದೇನು ಬಗೆಹರಿಸ್ಕೊಂಬರ್ತಾರೆ. ಸರಿಯಾಗಿ ಹೇಳೋಗ್ಬೇಕಣಪ್ಪ ಮಾಮಂಗೆ, ಹಿಂಗೆಲ್ಲ ಮಾತಾಡಬಾರ್ದು ತಿರ್ಗಾ. ಏನೋ ಏನೋ ಬಿಡತ್ತ ಅತ್ತ ಏನೋ ಒಂದ್ಸತಿ ಅಂದರೆ ಪರವಾಗಿಲ್ಲ, ಎಲ್ಲತ್ತು ಏನೋ ತಮಾಷೆಗಂತಂದ್ರೆ ಯಾರೂ ಒಳ್ಳೆ ರೀತಿ ಮಾತಾಡಿದ್ರೆ ಯಾರೂ ಬೇಜಾರಾಗಲ್ಲ ಕಣಪ್ಪ. ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಬೇಜಾರು ಮಾಡ್ಕೊಂತಾರೆ. ಹೇಳು, ಹಿಂಗಂದ್ರೆ ಎಂಥವ್ರಿಗೂ ಬೇಜಾರು. ಸರಿ ಆಯ್ತು ಬಿಡಮ್ಮ, ನಾನೆಲ್ಲನ ಅದೇನು ಬಗೆಹರಿಸ್ತೀನಿ, ಸುಮ್ಮನಿರು, ಅಳ್ಬೇಡ. ದೀಪಮ್ಮ, ಇವಾಗ ನಮಗೆ ಹೊಟ್ಟೆ ತುಂಬ ಉಂಬಾಕಿಕ್ಕಿ, ಫಸ್ಟು ಹೊಟ್ಟೆ ತುಂಬ ಉಂಬಾಕಿಕ್ಕಿ ಕೊಡು, ಉಂಡೋಗ್ಲಿ. ಉಂಬಲ್ಲ ಅದು ಹಂಗೆ. ಮತ್ತು ಯಾವ ಥರ ಒಂದು ಈಟ್ ಮನ್ಸಿಗೆ ಹಚ್ಕೊಂತಂದ್ರೆ ಊಟ ಮಾತ್ರ ಬಿಡಬೇಡ ಅಂತ ಹೇಳ್ತೀನಿ ನಾನು. ನಮಗೆ ಮನೆ ಅಂದಮೇಲೆ ಎಲ್ಲರ ಮನೆಯಾಗೂ ಸಾವಿರ ಇರ್ತವೆ. ಸಂಸಾರ ಅಂದಮೇಲೆ ಹೊಸ ಮದುವೆ ಆದಾಗ ಒಂದು 2 ದಿನ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು, ಯಾರು ಚೆನ್ನಾಗಿದ್ದಾರೆ ಹೇಳು? ಇಂಥವ್ರು ಚೆನ್ನಾಗಿದ್ದಾರೆ, ಮದುವೆ ಆದಾಗಿಂದ ಒಂದು ಸತಿನೂ ಜಗಳ ಆಡಿಲ್ಲ, ಗಂಡ ಹೆಂಡತಿ ಎಂಬರ್ನ ಕರ್ಕೊಬರ್ಲಿ. ಸಾವಿಲ್ಲದ ಮನೆಯಿಂದ ಸಾಸಿವೆ ತರೋಕ್ಕಾಗಲ್ಲ, ಗಂಡ ಹೆಂಡತಿ ಮನೆಗೆ ಗಂಡ ಹೆಂಡತಿ ಜಗಳ ಇಲ್ಲ ಅಂತ ಮನೆ ಹುಡ್ಕೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಎಲ್ಲಿ ಇಡೀ ಊರಾಗ ಹುಡುಕ್ಯಂಬಾರ. ಗಂಡ ಹೆಂಡತಿ ನಾವು ಜಗಳನೇ ಆಡಿಲ್ಲ, ಮದುವೆ ಆದಾಗಿಂದ ಇಲ್ಲಿವರೆಗೂ ನಾವು ಹಿಂಗೇ ಇದೀವಿ ಅಂತ ಹೇಳಿ. ಸಣ್ಣ ಪುಟ್ಟ ವಿಷಯಕ್ಕಾದ್ರೂ ಜಗಳ ಆಗೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ ಕಣಮ್ಮ, ಎಲ್ಲ ಇದ್ದಿದ್ದೇನೆ ಜಗಳ ಅವೆಲ್ಲನ ಅನುಸರಿಸ್ಕೊಂಡು ಹೋಗ್ಬೇಕು. ಸರಿ ಆಯ್ತು ಹೇಳಪ್ಪ, ಆಯಿತು ಕಳಿಸು, ಅದೇನು ಮಾತಾಡ್ಕೊಂಡು ಹೋಗೋಕ್ಕಾಗುತ್ತೆ. ನನಗೊಂಥರ ಬೇಜಾರಾಗ್ಬಿಟ್ಟೈತಿ, ಇಲ್ಲಿರೋದೇ ಬೇಡ ಅನ್ನಿಸ್ಬಿಟ್ಟೈತಿ. ಸುಮ್ಮನೆ ಒಂದು 2 ದಿನ ಹೋಗು. ಹಂಗೆ ಬೇಜಾರಾದಾಗ ಜಾಗನ ತಪ್ಪಿಸ್ಬಿಡ್ಬೇಕು. ಒಂದು 2 ದಿನ ಜಾಗ ತಪ್ಪಿಸ್ಬಿಟ್ರೆ ಸರಿ ಹೋಗುತ್ತೆ. ಗುಂಡನ್ನು ಕಳಿಸುತ್ತಂತೆ, ಗುಂಡನೂ ಅದೃಷ್ಟನ್ನು ಕಳಿಸುತ್ತಂತೆ, ನೋಡಂತಾಳಿ ಏನು ಮಾತಾಡ್ತಾರೆ ಅಂತ. ಇನ್ನೊಂದು ಸತಿ ಅವ್ರ ಮುಂದೆ ನನ್ನ ತಮ್ಮನ ಮುಂದೆನೇ ಹೇಳ್ಬೇಕು, ಹಿಂಗೆಲ್ಲ ಮಾತಾಡಲ್ಲ ಇನ್ಮೇಲಿಂದ ನಿಮ್ಮ ಅಪ್ಪ ಅಂತ ಹೇಳಿ ಅಂಬೋದಿಲ್ಲ ಅಂತ ಮಾತಾಡಬೇಕು. ಹೇಳ್ಬೇಕು, ಅಲ್ಲೇವರೆಗೂ ನಾನು ಸುಮ್ಮನಾಗಲ್ಲ. ಮತ್ತು ಇನ್ಯಾವತ್ತು ನನಗೆ ಮಾತಾಡಲ್ಲ ನಿಮ್ಮ ಅಪ್ಪ ಇನ್ನ ಅಂತ ಹೇಳಿ ಹೇಳ್ಬೇಕು. ನನ್ನ ತಮ್ಮನ ಮುಂದೆ ಹೇಳೋ ತಕ್ಕ ಬಿಡಲ್ಲ ನಾನು. ನನ್ನ ತಮ್ಮ ಹೆಂಡತಿ ಮುಂದೆ ಏನೋ ತಿಳ್ಕೊಬಿಟ್ಟವ್ರೆ. ನಿಮ್ಮ ಅಲ್ಲ ಒಂದೇ ಒಂದು ಕೂದಲು ಸಿಕ್ತು, ಅವತ್ತೊಂದು ಕೂದಲು ಸಿಕ್ತು, ಅವತ್ತು ಹಂಗೆ ಬೈದ್ರು ಬಿಡತ್ಲಾಗ ಏನೋ ಅಡುಗೆ ಮಾಡ್ಬೇಕಾದ್ರೆ ಸಿಕ್ತು ಅಂತ. ನಾನು ಏನೋ ಯಾವಾಗ ಬಂತು ನಾನು ನೋಡಿಲ್ಲ, ಗಾಳಿಗೆ ಆರು ಬರ್ತವೆ. ಹೆಂಗೆ ನಾವು ಈಗ ನಾನೇನು ಏನು ಕೂದಲು ಬಿಡ್ಕೊಂಡಿರಲ್ಲ ಏನಿಲ್ಲ, ನಾನು ಯಾವಾಗಲೂ ಜಡೆ ಹಾಕ್ಕೊಂಡಿರ್ತೀನಿ. ಹಂಗಂದ್ರೂ ನಾವು ಎಲ್ಲಿಂದ ಬರ್ತವೇನೋ ನನಗೆ ಗೊತ್ತಿಲ್ಲ. ಅವತ್ತೇನೆ ಯಾವಾಗ ನಿನಗೆ ಒಂದೊಂದ್ಸತಿ ಕೂದಲು ಬಿಡ್ಕೊಂಡು ಅವತ್ತೇನೋ ಜಾಸ್ತಿ ಉದುರುತ್ತವೆ. ನಾವು ಅತ್ತೇನವೆ, ನಾವೇನು ಉದುರೋದು ಇಲ್ಲ. ನನ್ನ ತಲೆ ಬಾಚ್ಕೊಂಡ್ರು ಒಂದು 3-4 ಕೂದಲು ಬರುತ್ತೆ ಸುಸ್ತು. ನನ್ನ ಉದುರೋದು ಇಲ್ಲ, ಬೆಳೆಯೋದಿಲ್ಲ, ಎಷ್ಟಿದ್ವಿ ಅಷ್ಟೇ ಇದ್ದಾವೆ. ಮತ್ತು ನಾವು ಜಾಸ್ತಿ ಉದುರುತ್ತಿರ್ತವೆ. ಅದ್ರಾಗ ಈ ಪೇಂಟ್ ಗಿಂಟ್ ಏನಾದರೂ ಬೆಳ್ಕೊಂಬತ್ತ ಸ್ವಲ್ಪ ಬೆಳ್ಳಗಾಗಿದ್ದಾವೆ ಅಂತ ಸ್ವಲ್ಪ ಬಣ್ಣ ಹಾಕೊಂತಿರುತ್ತೆ ತಲೆಗೆ ಆವಾಗ ಅದು ಉದುರುತ್ತಾವೆ ಜಾಸ್ತಿ. ಆವಾಗ ಎಲ್ಲ ನೆನ್ನೆ ಸಹ 2 ಸಿಕ್ಕೇವೆ. ಒಂದು ಸತಿ ತೆಗ್ದಾಕೊಂಡವ್ರೆ, ಇನ್ನೊಂದು ಸತಿ ಸಿಕ್ಬಿಟ್ಟವೆ. ಅದಕ್ಕೆ ನಿಮ್ಮ ಅಪ್ಪ ಏನಂಗೆ ಮಾಡ್ಕೊಂಡಿದ್ಯೇನೆ, ನನ್ನೇನು ದನ ಮಾಡ್ಕೊಂಡಿದ್ಯೇನೆ, ಕುರಿ ಮಾಡ್ಕೊಂಡಿದ್ಯೇನೆ ಅಂತ ಹೇಳಿ ಅಯ್ಯೋ ಹೋಗತ್ತಾಗ ಇದೊಳ್ಳೆ ಸವಾಸ ಆತವ. ಎಲ್ಲರೂ ಚೆನ್ನಾಗಿದ್ದೀವಿ ಅಂತಂದ್ರೆ ಯಾವ್ದಾದ್ರು ಒಂದು ಇದ್ದೇ ಇರ್ತೈತೆ ಫ್ಯಾಮಿಲಿ ಅಂದಮೇಲೆ. ಇಷ್ಟು ನಮ್ಮ ಜೀವನ ಚೆನ್ನಾಗಿಲ್ವಲ್ಲಪ್ಪ ಅಂಬೋದು ಅದೊಂದು ಚಿಂತೆ ಆಗಿತ್ತು ಅಪ್ಪಗೂ ನಮ್ಮ ಅಮ್ಮಗೂ. ಇವಾಗ ನಿಂದು ಏನು ಮಾಡೋಕ್ಕಲ್ಲ, ಇಂಥವೆಲ್ಲ ಸಮಸ್ಯೆಗಳು ಇದ್ದೇ ಇರ್ತವೆ. ಯಾರು 100% ಕರೆಕ್ಟಾಗಿ ಯಾರು ಇರೋಕ್ಕಾಗಲ್ಲ. ಯಾತ ಮಾತಾಡ್ತೀರಾ? ಯಾತಿಲ್ಲ ಕಣ ಬಗೆಕಯ್ಯ, ಹಿಂಗೇನೆ ಮಾತಾಡ್ತಾ ಇದ್ವಿ. ಅದೇ ಇವರು ಯಾತಕ್ಕೆ ಗಂಡ ಹೆಂಡತಿ ಪರದಾಡಿರಂತೆ ಅದನ್ನ ಮಾತಾಡ್ತಿದ್ವಿ. ಸಂಗೀತಮ್ಮ ಯಾತಂಗ ಅಂದ್ಲು, ಇವನು ಯಾತ ಅಂದ, ನಾವು ಇವಳು ಯಾತ ಪರದಾಡ್ತಿದ್ಲು, ಇವ್ರ ಅಪ್ಪಗೆ ಫೋನ್ ಮಾಡಿ ಹೇಳಿಲ್ಲ ಅದಕ್ಕೆ ಪರದಾಡಿರ್ಕಣ ಗಂಡ ಹೆಂಡತಿ ಅಂತೇಳಿ ಸಂಗೀತಮ್ಮ ಅಂದ್ಲು. ಲವಣ್ಣ ಬಾ, ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಗಿಲ್ ಕಣಮ್ಮ, ಇಲ್ಲೇ ಬಂದೆ. ಏನು ದೀಪಕ, ಹಂಗೆ ವ್ಯಾಪಾರ ಜೋರೆ? ಅಯ್ಯೋ ನನ್ನ ಯಾಕೆ ಅಕ್ಕ ಎಂತೆ, ನಾನು ನಿನ್ಗಿನ ಸಣ್ಣ ಸುಮ್ಮನಿರು. ಪರವಾಗಿಲ್ಲ, ಹಂಗೆ ಸುಮಾರಾಗಿ ಆಗುತ್ತೆ. ಯಾಕೆ ಬೇಜಾರಾಗಿದ್ದೀರಾ ಯಾಕೆ ಇಬ್ರು? ಯಾಕಿಲ್ಲ ಕಣಣ್ಣ ಲವಣ್ಣ. ಈಗ ಇವ್ ರಾಹುಲು ನಿಮ್ಮಪ್ಪ ಏನಂಗಲ್ಲ ಅಂತ ಬೈತಾನಂತೆ ಗಗನ ನಕ್ಕನ. ಅದಕ್ಕೆ ನಮ್ಮಕ್ಕ ಬೇಜಾರಾಗಿವಳೆ. ನೋಡು ಆಗ್ಲಲ್ಲನ ನಿಮ್ಮಪ್ಪ ಏನಂಗಲ್ಲ ಅಂತೇಳಿ ಬೈತಾನೆ. ನಾವು ಯಾಕೆ ಅನ್ನಿಸ್ಕೋಬೇಕಂತಾಗೆ, ಯಾಕೆ ಹಿಂಗೆ ಅಂತಾನೆ ಅಂತ. ಅವೆಲ್ಲ ಇದ್ದಿದ್ದೆ ಬಿಡ, ಮಾತ ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ, ಎಲ್ಲನ ಬಂದೇ ಬರ್ತವೆ. ಇವಾಗ ನೋಡಿಲಿ ಸಮಸ್ಯೆಗಳು ಯಾವುದಾದ್ರೂ ಒಂದು ಬರ್ತಾನೆ ಇರುತ್ತೆ.
ಏನು ಮಾಡೋಕ್ಕಾಗಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಅದರಲ್ಲ ವೀಕ್ಷಕರೇ, ಈ ವಿಷಯನ ಹೇಳ್ಬಾರ್ದು ಅಂತೀರ, ಆದರೆ ನಾನು ಹೇಳ್ದಂಗೆ ಸುಮ್ಮನಿದ್ದೆ. ಆದರೆ ಎಲ್ಲದಕ್ಕೂ ರಾತ್ರಿಯಿಂದಲೂ ನಿಮ್ಮ ಅಪ್ಪನಂಗಲ್ಲ ಕಣೆ, ನಾನು ನಿಮ್ಮ ಅಪ್ಪನಂಗಲ್ಲ ಕಣೆ ಅಂತಂದರೆ ಯಾರು ಅನ್ನಿಸ್ಕೊಳಕ್ಕಾಗುತ್ತೆ ಹೇಳ್ರಿ. ತಮಾಷೆಗೆ ಬೇಕಾದ್ರೆ ಇನ್ನೂ ಒಳ್ಳೆ ರೀತಿ ನಿಮ್ಮ ಅಪ್ಪನ ಥರ ನೀನು ಹಂಗೆ ನೀನು ಕೆಲಸ ಮಾಡೋದ್ರಲ್ಲಿ ನಿಮ್ಮ ಅಪ್ಪನ ಥರ, ನಿಮ್ಮ ಅಪ್ಪನ ಥರ ನೀನು ನಗೋದು, ನಿಮ್ಮ ಅಪ್ಪನ ಥರ ನೀನು ಮಾತಾಡೋದು ಹಂಗೆ ಅಂತಂದರೆ ಬಿಡು ಅನ್ಬೋದು. ನಿಮ್ಮ ಅಪ್ಪನಂಗಲ್ಲ ಅಂತೇಳಿ ಸಿಟ್ಟಲ್ಗೆ ಎಲ್ಲದಕ್ಕೂ ಹಂಗೆ ಮಾತಿಗೆ ಸಿಟ್ಟು ಬಂದಾಗ ಸಿಟ್ಟಿನಲ್ಲಿ ಏನು ಮಾತಾಡಿದ್ರೂ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಈ ರೀತಿ ಮಾತಾಡೋದಕ್ಕೆ ನನಗಂತೂ ಬೇಜಾರಾಯಿತು. ಅದಕ್ಕೆ ನಮ್ಮ ಅಪ್ಪ ಕಣ್ಣೀರು ಹಾಕೊಂಡು ನಾನು ಫೋನ್ ಮಾಡಿದೆ, ಎಲ್ಲ ಹೇಳ್ದೆ ಏನು ಮಾಡೋಣ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.